ಹಾಯ್ ಫ್ರೆಂಡ್ಸ್, ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಂಗೆ ನಾನು ನಮ್ಮ ಅತ್ತೆ ತೋಟಕ್ಕೆ ಬಂದ್ವಿ. ಸ್ವಲ್ಪ ತೋಟದಲ್ಲಿ ಹುಲ್ ಕೀಳೋದಂತ ಇದೆ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದ್ವಿ. ಆದರೆ ನಮ್ಮ ಮಾವಿಗೆ ಹುಷಾರಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡಿದರು, ನಾನು ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ, ನೀನು ಅಮ್ಮ ಇಬ್ಬರು ದನಗಳು ಬಿಟ್ಕೊಳ್ರಿ ಅಂತೇಳಿ ನಮ್ಮ ಮನೆಯವರೇ ಬಿಟ್ಕೊಟ್ಟೋದ್ರು. ಎಮ್ಮೆಗೆಲ್ಲ ದೊಣ್ಣೆ ಕಟ್ಟಿದ್ರು ಕೊಳ್ಳಿಗೆ. ಹಂಗಾದರೆ ಅವು ಓಡೋಲ್ಲ, ಸ್ವಲ್ಪ ಕಾಡಿಸಲ್ಲ ಅಂತ ಹೇಳ್ಬಿಟ್ಟು. ಹಸ ಏನು ಅಷ್ಟೊಂದು ಕಾಡಿಸಲ್ಲ, ಸುಮ್ಮನೆ ಮೇಯ್ತಿರ್ತವೆ. ಎಮ್ಮೆನೇ ತುಂಬ ಕಾಡಿಸ್ತವೆ ನೋಡಿ. ನಮ್ಮ ಅತ್ತೆ ಒಂದು ಕಡೆ ಹಸುಗಳು ನೋಡ್ಕೊತಾ ಇದ್ರು, ನಾನು ಒಂದು ಕಡೆ ಎಮ್ಮೆನ ಬಿಟ್ಟು ನೋಡ್ಕೊತಾ ಇದ್ದೆ. ಅವು ಎತ್ತಗಾರ ಹೋಗ್ತವೆ ಮತ್ತು ಸುತ್ತ ತೋಟ ಇದ್ದಾವಲ್ವ, ತೋಟದಲ್ಲಿ ಹೋಗಿ ತುಂಬ ಕಾಡಿಸ್ತವೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮಾವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದು ಮನೆ ಹತ್ರ ಬಿಟ್ಟಿದ್ದೀನಿ, ನೀವು ಹೋಗ್ರಿ ಅಂತೇಳಿ ನಮ್ಮ ಅತ್ತೆನ ಕಳಿಸಿದ್ರು. ನಾನು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಸ್ವಲ್ಪ ಬೆಣ್ಣೆ ಇತ್ತು, ತುಪ್ಪ ಕಾಸೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಎಲ್ಲ ತೊಳೆದು ತುಪ್ಪ ಕಾಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.